यो ददात्यमृतत्वं हि स्वमां रक्षतु केशव तापत्रयेण संतप्तं यदेतदखिलं जगत् वक्ष्यामि शान्तये ह्यस्य कृष्णामृतमहार्णवम्. ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿರುವ ಪದ್ಯಗಳನ್ನು ನೋಡ್ಕೊಂಡು ಒಂದ್ಸಲ ಹೇಳಿ. ಆಸೀನಸ್ಯ ಶಯಾನಸ್ಯ ತಿಷ್ಟೋ ವ್ರಜತೋಪಿ ವಾ ರಮಸ್ವ ಪುಂಡರೀಕಾಕ್ಷ ಹೃದಯೇ ಮಮ ಸರ್ವದಾ ಸರ್ವಕಶ್ಚೈವ ಸರ್ವಾತ್ಮ ಸರ್ವಾವಸ್ಥಾಸು ಚಾಚ್ಯುತ ರಮಸ್ವ ಪುಂಡರೀಕಾಕ್ಷ ನೃಸಿಂಹ ಹೃದಯೇ ಮಮ करावलम्बनं देहि श्रीकृष्ण कमलेक्षण भवपङ्कार्णवे घोरे मज्जतो मम शाश्वत त्राहि त्राहि जगन्नाथ वासुदेवाच्युताव्यय मां समुद्धर गोविन्द मृत्यु संसार सागरात्. आसीनस्य शयानस्य तिष्ठतः व्रजतोऽपि वा रमस्व पुण्डरीकाक्ष हृदये मम सर्वदा. ಕುಳಿತಿರುವ, ಮಲಗಿರುವ, ನಿಂತಿರುವ, ನಡೆಯುತ್ತಿರುವ ಎಲ್ಲ ಸಂದರ್ಭದಲ್ಲೂ ಎಲ್ಲ ಅವಸ್ಥೆಗಳಲ್ಲಿಯೂ ಅದು ವಾ ಅನ್ನೋ ಶಬ್ದದಿಂದ ಇನ್ನು ಏನಾದ್ರೂ ಬೇರೆ ಬೇರೆ ಕ್ರಿಯೆಗಳಲ್ಲಿ ನಾವು ಯಾವುದನ್ನೇ ಮಾಡ್ತಾ ಇದ್ದಾಗ್ಲೂ ಅಂತ ಅರ್ಥ. ವ್ರಜತೋಪಿವಾ, ವ್ರಜ ಅಂತಂದ್ರೆ ಸಾಗುದು, ನಡೆಯುವುದು. ವ್ರಜತೋಪಿವಾ, ಹೇ ಪುಂಡರೀಕಾಕ್ಷ ಮಮ ಹೃದಯೇ ಸರ್ವದಾ ರಮಸ್ವ, ನೀನು ನನ್ನ ಹೃದಯದಲ್ಲಿ ನೆಲೆಸಿದ್ದಿ ಅನ್ನುವ ಎಚ್ಚರ ನನಗೆ ಯಾವಾಗ್ಲೂ ಕೊಡು. ಅದಕ್ಕೆ ಪುಂಡರೀಕಾಕ್ಷ ಅಂತ ಸ್ಮರಣೆ ಮಾಡ್ತಾರೆ. ಈ ಸಂಸಾರದ ಕೆಸರಿನ ಸರೋವರದಲ್ಲಿ ನಿರಂತರವಾದ ಹೆಜ್ಜೆಯನ್ನು ಇಡ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟು ಪಟ್ಟು ಕಾಲು ಹೂತು ಹೋಗ್ತಾನೆ ಇದೆ. ಒಂದು ಕಾಲು ಎತ್ತುವಷ್ಟರಲ್ಲಿ ಇನ್ನೊಂದು ಕಾಲು ಒಳಕ್ಕೆ ತಳ್ಳಿ ಬಿಡುತ್ತೆ. ಒಂದು ಕಾಲು ಸರಿ ಮಾಡಿಕೊಂಡು ಹೆಜ್ಜೆ ಇಡುವಷ್ಟರಲ್ಲಿ ಇನ್ನೊಂದು ಕಾಲಲ್ಲಿ ನಾವು ಸಿಕ್ಕಾಕೊಳ್ತೇವೆ. ಆದ್ರೆ ಈ ಸಂಸಾರದ ನಡುವೆ ಇದ್ದು ಇಲ್ಲಿಯ ಕೆಸರನ್ನು ಅಂಟಿಸಿಕೊಳ್ಳದ ಒಬ್ಬನೇ ಒಬ್ಬ ಪುಂಡರೀಕಾಕ್ಷ ನೀನು. ಅದರಿಂದಾಗಿ ನಿನ್ನ ಹತ್ರನೇ ನನ್ನ ದುಃಖವನ್ನ ಹೇಳಿಕೊಳ್ತಾ ಇದ್ದೇನೆ. ಓ ಕಮಲದ ಎಸಳಿನಂತಹ ಅಗಲವಾದ ಕರುಣಾ ರಸವನ್ನ ಸುರಿಸುವ ಕಂಗಳವನೇ, ಮಮ ಹೃದಯ, ನನ್ನ ಹೃತ್ ಕಮಲದ ಮಧ್ಯದಲ್ಲಿ ಎಲ್ಲ ಕಡೆಯೂ ಇದ್ದಾನೆ. ಅದರಲ್ಲಿ ವಿಶೇಷವಾಗಿ ಹೃತ್ಕಮಲ ಮಧ್ಯ ನಿವಾಸಿ ಅಂತವನನ್ನ ಸ್ಮರಣೆ ಮಾಡುವುದು ಅದು ಧ್ಯಾನದ ಸ್ಥಿತಿಯಲ್ಲಿ ನಮಗೆ ಉತ್ತಮವಾದ ಗತಿಯನ್ನು ಕೊಡ್ಲಿಕ್ಕೆ ಬೇಕಾದ್ದು ಅನ್ನುವ ಅಪರೋಕ್ಷಕ್ಕೆ ಕಾರಣವಾದ ಸಾಧನವಾಗಿ, ಕಾರಣವಾದ ನೆಲೆಯಾಗಿ ಹೃದಯದಲ್ಲಿ ಭಗವಂತನನ್ನು ಚಿಂತಿಸುವುದನ್ನು ಹೇಳ್ತಾರೆ. ಹಾಗಾಗಿ ಪ್ರಾರ್ಥನೆ ಮಾಡಿದ್ರು, ಕೂತಿರ್ತೇವೆ, ಅಂದ್ರೆ ಇದು ಆ ಪ್ರಾರ್ಥನೆ. ಇಷ್ಟೇ ಮಾಡ್ಬೋದಲ್ವಾ? ಒಂದು ಕೂತಿರ್ತೇವೆ, ಒಂದು ನಿಂತಿರ್ತೇವೆ, ಒಂದು ಮಲಗಿರ್ತೇವೆ, ಒಂದು ಓಡ್ತಾ ಇರ್ತೇವೆ. ಇದು ಬಿಟ್ಟು ಇನ್ನೇನ್ ಮಾಡಿದ್ರು ಇದು 4 ಪೊಸಿಷನ್ ಅನ್ನೋದೇ ಪ್ರಧಾನ. ಒಂದು ಕೂತು ಹಾಡ್ತಾ ಇರ್ತೇವೆ, ಒಂದು ಮಲಗಿ ಹಾಡ್ತಾ ಇರ್ತೇವೆ, ಒಂದು ನಿಂತು ಹಾಡ್ತಾ ಇರ್ತೇವೆ, ಒಂದು ಓಡಾಡ್ತಾ ಹಾಡ್ತಾ ಇರ್ತೇವೆ. ಇದರಲ್ಲಿ ಯಾವುದು ಅಲ್ಲದೆ ಒಂದು ಸ್ಥಿತಿಯೇ ಇಲ್ಲ. ಉಣ್ಣುದು, ಕೂತು ಉಣ್ಣುದು, ಓದುದು, ಕೂತು ಓದುದು, ನಿದ್ದೆ, ಮಲಗಿ ನಿದ್ದೆ, ಒಂದು ಕೂತು ನಿದ್ದೆ, ಒಂದು ನಿಂತೇ ನಿದ್ದೆ. ಕೆಲವರಿಗೆ ಬಸ್ಸಲ್ಲಿ ಬರ್ತಾ ಇರುತ್ತೆ, ಅವ್ರು ಸ್ಟಾಪ್ ಅಂದಾಗ ಸಾಮಾನ್ಯ ಎಷ್ಟರ ಆಗತ್ತೆ ಇಳಿದು ಹೋಗ್ತಾರೆ. ಅಂದ್ರೆ ಅಷ್ಟು ಅಭ್ಯಾಸ. ನೀವು ಏನೇ ಬೇರೆ ಚಟುವಟಿಕೆ ಹೇಳಿ, ಇದೇ 4ರಲ್ಲಿ ಸೇರುವಂತದ್ದು. ಹಾಗಾಗಿ 4 ಅವಸ್ಥೆಯನ್ನ ಹೇಳುವುದರ ಮೂಲಕ ಚತುರೂಪನಾಗಿ ಭಗವಂತ ನನ್ನ ಹೃದಯದಲ್ಲಿ ಸರ್ವದಾ ನೆಲೆಸಿ ನನ್ನನ್ನು ಅನುಗ್ರಹಿಸಬೇಕು. ಹೃದಯೇ ಮಮ ಸರ್ವದಾ, ಯಾವಾಗ್ಲೂ ಒಮ್ಮೆ ಅಲ್ಲ, ನಿರಂತರ ನನ್ನಲ್ಲಿ ನೆಲೆಸಿ ನನಗೆ ಅನುಗ್ರಹವನ್ನು ಮಾಡಬೇಕಾದ ಮಹಾಶಕ್ತಿ ನೀನಾಗಿದ್ದಿ ಅನ್ನೋದನ್ನ ಭಗವಂತನಲ್ಲಿ ಪ್ರಾರ್ಥಿಸಿ ಈ ಪುಂಡರೀಕಾಕ್ಷ ಅನ್ನುವ ಶಬ್ದವನ್ನು ಜೋಡಿಸಿಕೊಂಡಿದ್ದಾರೆ. ರಮಸ್ವ ಪುಂಡರೀಕಾಕ್ಷ ಹೃದಯೇ ಮಮ ಸರ್ವದಾ, ನನ್ನ ಹೃದಯದ ಮಧ್ಯದಲ್ಲಿ
ನೆಲೆಸಿರುವಂತಹ ರೂಪ ನೀನು. ಆಸೀನಸ್ಯ ಶಯಾನಸ್ಯ ಆಯ್ತಲ್ವಾ. ಸರ್ವಗಶ್ಚೈವ ಸರ್ವಾತ್ಮ ಸರ್ವಾವಸ್ಥಾಸು ಚಾಚ್ಯುತ ರಮಸ್ವ ಪುಂಡರೀಕಾಕ್ಷ ನೃಸಿಂಹ ಹೃದಯೇ ಮಮ. ಸರ್ವಗಃ ಇದು ಉಪಾಸನೆಯ ಹಿನ್ನೆಲೆಯಲ್ಲಿಯೂ ಹಿಂದೆ ಒಂದು ಮಾತು ಬಂದದ್ದು. ದೇವರ ಪ್ರತಿಮೆಯನ್ನ ನಾವು ಕೂತ ಹಾಗೆಯೂ ಚಿಂತಿಸಬಹುದು, ಮಲಗಿದಂತೆಯೂ ಚಿಂತಿಸಬಹುದು, ನಿಂತಂತೆಯೂ ಚಿಂತಿಸಬಹುದು, ಚಲಿಸುವಂತೆಯೂ ಚಿಂತಿಸಬಹುದು. ಯಾಕೆಂದ್ರೆ ಅವನು ಚಲಿಸಿದ್ರೆ ನಾವು ಚಲಿಸ್ತೇವೆ, ಅವನು ಮಲಗಿದ್ರೆ ನಮಗೂ ಮಲಗ್ಲಿಕ್ಕಾಗತ್ತೆ, ಅವನು ಕೂತಿದ್ರೆ ನಾವು ಕೂತಿರ್ತೇವೆ. ನಮ್ಗೆ ದೇಹದ ಕೆಲವು ಪೊಸಿಷನ್ ಅಲ್ಲಿ ಅಯ್ಯೋ ಕೂಡ್ಲಿಕ್ಕಾಗಲ್ಲ, ನಿಲ್ಲಿಕ್ಕಾಗಲ್ಲ, ಮಲಗ್ಲಿಕ್ಕಾಗಲ್ಲ, ಅಯ್ಯೋ ಓಡಾಡ್ಲಿಕ್ಕಾಗಲ್ಲ ಅನ್ನುವ ಈ ಸ್ಥಿತಿಯಲ್ಲಿರುವ ಅಂದ್ರೆ ಈ ದುಸ್ಥಿತಿಯಲ್ಲಿರುವಂತಹ ವ್ಯಕ್ತಿ ಭಗವಂತನ ಈ ಅನುಸಂಧಾನವನ್ನು ಮಾಡಿದ್ರೆ ಅವನ ಎಲ್ಲಾ ತರದ ದುಸ್ಥಿತಿಗಳಿಂದಲೂ ಆತ ಪಾರಾಗಿ ಹೊರಗೆ ಬರ್ಲಿಕ್ಕಾಗತ್ತೆ. ಯಾಕೆಂದ್ರೆ ಆಸೀನ ಅನ್ನುವ ರೂಪದಲ್ಲಿ ಅನಂತಾಸನನ ಸ್ಮರಣೆ ಮಾಡುತ್ತಿದೆ. ಶಯನ ಅಂತ ಬಂದಾಗ ಅನಂತ ಶಯನನ ಸ್ಮರಣೆ ಇದೆ. ತಿಷ್ಠನ್ ಅಂತ ಬಂದಾಗ ನಿಂತಿರುವ ಭಗವಂತನ, ಈಗ ಬದರಿನಾರಾಯಣ ಕೂತಿದ್ದು, ಅನಂತ ಶಯನದಲ್ಲಿ ಮಲಗಿದ್ದು, ಉಡುಪಿಯಲ್ಲಿ ಕೃಷ್ಣ ನಿಂತಿದ್ದು, ಸಾಗುವ ಸ್ಥಿತಿಯಲ್ಲಿ, ಯಾಕಂದ್ರೆ ಪ್ರತಿಮೆ ಅದರಿಂದ ಅದು ಕಾಣುದಿಲ್ಲ. ಆದ್ರೆ ಪ್ರಾಣದೇವರ ಪ್ರತಿಮೆಯಲ್ಲಿ ನೋಡಿದ್ರೆ ಒಂದು ಕಾಲು ಮುಂದಕ್ಕಿಟ್ಟು ಒಂದು ಗದ್ದೆಯನ್ನ ಹೆಗಲ ಮೇಲೆ ಇಟ್ಕೊಂಡು ಹೊರಟ ಹಾಗೆ ಕಾಣುವಂತ ಸ್ಥಿತಿಯಲ್ಲೂ ಉಪಾಸನೆಗಳಿವೆ. ಆ ವಾಮನನ ಅವತಾರ ದೊಡ್ಡದಾದಾಗ ಅದು ತ್ರಿವಿಕ್ರಮನಾಗಿ ಬೆಳೆದದ್ದನ್ನ ಅದು ಚಲನೆಯಲ್ಲಿರುವಂತದ್ದು. ಯಾರು ಕೂಡ ನಮ್ಗೆ ಚಿತ್ರದಲ್ಲಿ ಕಾಲ್ ಮೇಲಕ್ಕೆ ಎತ್ತಿದೆ ಅಂತ ಕಾಣುತ್ತೆ ಅಂದ್ರೆ ಅವಾಗ ಎತ್ಕೊಂಡೇ ನಿಂತಿರ್ತಾನೆ ಅಂತೇನಲ್ಲ. ಅವನಿಗೆ ಎತ್ತಿ ನಿಂತಿದ್ರು ಏನು ತೊಂದರೆಯೂ ಇಲ್ಲ. ಆದ್ರೆ ಅದು ಚಲಿಸುವ ಭಗವದ್ ರೂಪವನ್ನ ಸ್ಮರಿಸುವಂತದ್ದು. ಈ 4 ರೂಪಗಳಲ್ಲಿ ಭಗವಂತನ ಚಿಂತನೆಯನ್ನ ಯಾರು ನಿರಂತರ ತನ್ನ ನಿತ್ಯದ ಬದುಕಿನಲ್ಲಿ, ನಾವು ನಿಂತಿದ್ದೇವೆ ಅಂತಂದ್ರೆ ಭಗವಂತನ ನಿಂತ ರೂಪದ ನೆನಪು, ನಾವು ಕೂತಿದ್ದೇವೆ ಅಂದ್ರೆ ಭಗವಂತನ ಕೂತ ರೂಪದ ನೆನಪು. ಅದರಿಂದಾಗಿ ನಾವು ಎಲ್ಲೆಲ್ಲೋ ಎಡವಟ್ಟು ಕೂತ್ಕೊಳ್ಳಿಕ್ಕಾಗಲ್ಲ, ಹೇಗೋ ನಿಲ್ಲಿಕ್ಕಾಗಲ್ಲ, ಹೇಗೋ ಅವ್ಯವಸ್ಥೆಯಲ್ಲಿ ನಮ್ಮ ಬದುಕಿನ ಚಿತ್ರಣವನ್ನು ತೋರಿಸ್ಲಿಕ್ಕಾಗಲ್ಲ. ಅದರಿಂದಾಗಿ ನಮಗೆ ಬೇಕಿರುವಂತಹ ಸರಿಯಾದ ತಿಳಿವನ್ನ ಭಗವಂತ ನಮ್ಮ ಎಲ್ಲ ನಡೆಯಿಂದ ನಮಗೆ ಕೊಡಲಿ ಅಂತ ಪ್ರಾರ್ಥಿಸಿದ ಮಾತು ಬಂತು. ಸರ್ವಗಶ್ಚೈವ ಸರ್ವಾತ್ಮ. ಸರ್ವಗಶ್ಚ, ಸರ್ವಗ ಅಂದ್ರೆ ಸರ್ವತ್ರ ಗಚ್ಚತಿ, ಸರ್ವತ್ರ ಗಚ್ಚತಿ ಇತಿ ಸರ್ವಗಃ, ಸರ್ವಂ ಅವಗಚ್ಚತಿ ಇತಿ ಸರ್ವಗಃ. ಎಲ್ಲವನ್ನು ತಿಳಿಯುತ್ತಾನೆ, ಎಲ್ಲೆಡೆಗೆ ಸಾಗುತ್ತಾನೆ. ಇದು ಭಗವಂತನಿಗೆ ಮಾತ್ರ ಎಕ್ಸ್ಕ್ಲೂಸಿವ್ ನಾಮ ಇದು ಸರ್ವಗ ಅನ್ನೋದು. ಸರ್ವಗ ಅಂತಂದ್ರೆ ಎಲ್ಲೆಡೆ ತುಂಬಿದವನು. ಸರ್ವಾತ್ಮ ಎಲ್ಲದರ ಅಂತರ್ಯಾಮಿ, ಎಲ್ಲದರ ನಿಯಾಮಕ. ಸರ್ವಗಶ್ಚ ಏವ, ಅವನು ಸರ್ವವನ್ನು ತಿಳಿದೇ ಇದ್ದಾನೆ, ಸರ್ವವನ್ನ ಅವನೇ ತಿಳಿದಿದ್ದಾನೆ. ಅವನು ಸರ್ವವನ್ನು ತಿಳಿದೇ ಇದ್ದಾನೆ, ಅವನಲ್ಲದೆ ಬೇರೆ ಯಾರೂ ಸರ್ವವನ್ನ ತಿಳಿದವರಿಲ್ಲ. ಆದ್ರಿಂದ ಅವನು ಸರ್ವಗ ಅಂತ ಆ ಚೈವ ಶಬ್ದ ಅಷ್ಟು ತಿಳಿದಿದ್ದರ ಜೊತೆಗೇನೆ ಅವನು ಸರ್ವಾತ್ಮ, ಎಲ್ಲದರ ನಿಯಾಮಕನ ಹೌದು. ಕೇವಲ ಎಲ್ಲೆಡೆ ಇದ್ದಾನೆ ಅನ್ನೋದ್ರಿಂದ ಏನು ವಿಶೇಷತೆ ಇಲ್ಲ, ಎಲ್ಲದರ ಒಳಗೆ ಇದ್ದಾನೆ ಅಂತ ಸರ್ವಾತ್ಮ. ಅವನೆಲ್ಲದರ ಅಂತರ್ಯಾಮಿಯಾಗಿ ಇದ್ದಾನೆ, ಒಳ ಹೊರದ 2 ಮುಖಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ಸರ್ವಾವಸ್ಥಾಸು ಚಾಚ್ಯುತ, ಎಲ್ಲ ಅವಸ್ಥೆಗಳಲ್ಲೂ ಕೂಡ ನಾವು ಯಾವುದೇ ದುಸ್ಥಿತಿಯಲ್ಲಿರಲಿ, ಯಾವುದೇ ನಮ್ಮ ಬದುಕಿಗೆ ಶ್ರೇಯಸ್ಸನ್ನು ಒಡ್ಡದ ಕ್ರಿಯೆಗಳಲ್ಲೇ ಬೇಕಿದ್ರೆ ನಾವಿರ್ಲಿ, ಅದರಿಂದ ಪಾರು ಮಾಡಬೇಕು ಅಂತ, ನಮ್ಮನ್ನ ರಕ್ಷಿಸಬೇಕು ಅನ್ನೋದನ್ನ
ಅವನು ಚಿಂತಿಸಿದ್ರೆ ಅದು ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮವಾಗುತ್ತೆ. ಅದಕ್ಕೆ ನೃಸಿಂಹ ಅನ್ನೋ ಚಿಂತನೆಯನ್ನ ಮುಂದೆ ಹೇಳ್ತಾರೆ. ಸರ್ವಗಶ್ಚೈವ ಸರ್ವಾತ್ಮ ಸರ್ವಾವಸ್ಥಾಸು ಚಾಚ್ಯುತ. ಯಾವುದೇ ಅವಸ್ಥೆಯಲ್ಲಿರ್ಲಿ, ಬಿದ್ದು, ಕಾಡಲ್ಲೆದ್ದು, ನೀರಲ್ಲಿ ಹಾದು, ಬೆಟ್ಟದಲ್ಲಿ ಜಾರಿ, ಏನೇನೋ ಸ್ಥಿತಿಗತಿಗಳು ನಮ್ಮ ಬದುಕಿಗೆ ಒದಗುವುದನ್ನು ನಾವು ನೋಡುತ್ತೇವೆ. ಅಂತಹ ಎಲ್ಲಾ ದುಸ್ಥಿತಿಗಳಿಂದಲೂ ಸರ್ವಾವಸ್ಥಾಸು ಚಾಚ್ಯುತ ನಮ್ಮ ದೇಹ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ವಿಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್, ಇದೆಲ್ಲವೂ ಕೂಡ ಒಂದೊಂದು ಅವಸ್ಥೆಗಳು. ಕಣ್ಣು ಮುಚ್ಚಿ ತೆರೆಯುವುದೊಂದು ಅವಸ್ಥೆ, ನಿದ್ದೆಗೆ ಜಾರುವುದೊಂದು ಅವಸ್ಥೆ, ನಿದ್ದೆಯಿಂದ ಏಳುವುದು ಒಂದು ಅವಸ್ಥೆ, ಕನಸಿರ್ಬೋದು. ಸರ್ವಾವಸ್ಥಾ ಅಂದ್ರೆ ಎಚ್ಚರ, ಕನಸು, ನಿದ್ದೆ, ಎಲ್ಲಾ ಅವಸ್ಥೆಗಳಲ್ಲಿ ಇನ್ನೊಂದಿದೆ ಧ್ಯಾನ, ತುರೀಯ. ಆ ಅವಸ್ಥೆಯಲ್ಲೂ ಕೂಡ ನೀನೇ ನನ್ನ ಹೃದಯದಲ್ಲಿ ಇರುವವನು. ಇರು ಅಂತ ಹೇಳುವಷ್ಟು ದೊಡ್ಡ ಬಾಯಿ ನಮ್ದಲ್ಲ, ಹೇಳಲಿಕ್ಕೆ ನಮ್ಮ ಹತ್ರ ಅಷ್ಟು ಶಕ್ತಿನೂ ಇಲ್ಲ. ಅವನಿದ್ದೇ ಇರ್ತಾನೆ. ಆದ್ರೆ ಆ ಇದ್ದದ್ದಕ್ಕೆ ನಮ್ಮಲ್ಲಿ ಅವನ ಅರಿವು ಇದ್ರೆ ಅದರ ಫಲವನ್ನು ನಾವು ಪಡೀತೇವೆ. ಸರ್ವಗಶ್ಚೈವ ಸರ್ವಾತ್ಮ ಸರ್ವಾವಸ್ಥಾಸು ಚ ಅಚ್ಯುತ. ಅಚ್ಯುತ ಯಾಕೆ ಈ ಶಬ್ದವನ್ನು ಬಳಸಿದ್ರು ಅಂದ್ರೆ, ಚ್ಯುತಿ ಇಲ್ಲದಂತೆ ಎಲ್ಲೆಡೆ ಇರುವವನವನೇ, ಚ್ಯುತಿ ಇಲ್ಲದಂತೆ ಎಲ್ಲದರ ಅಂತರ್ಯಾಮಿಯೂ ಅವನೇ, ಚ್ಯುತಿ ಇಲ್ಲದಂತೆ ಎಲ್ಲ ಅವಸ್ಥೆಗಳಲ್ಲೂ ತನಗೆ ಏನು ಕಾರ್ಯ ಕೊಟ್ಟಿದ್ದಾರೋ ಅದನ್ನ ನಿರ್ವಹಿಸುವುದರಲ್ಲಿ ಸಮರ್ಥ. ಅದರಿಂದಾಗ ಅವನನ್ನ ಅಚ್ಯುತ. ಅಂಥವನು ಮಾತ್ರ ನಮ್ಮ ಎಲ್ಲಾ ತರದ ದುಃಖ ಭವಣೆಗಳನ್ನ ದೂರೀಕರಿಸುವಂತಹ ಶಕ್ತಿ ಬರುತ್ತೆ. ಆದ್ರಿಂದ ರಮಸ್ವ ಪುಂಡರೀಕಾಕ್ಷ, ಎಲೈ ಪುಂಡರೀಕಾಕ್ಷನೇ, ನಮ್ಮಲ್ಲಿ ಯಾವುದೇ ತೊಡಕಿದ್ರು ಕೂಡ ನೃಸಿಂಹ ನಮ್ಮ ಹೃದಯದಲ್ಲಿ ನೆಲೆಸಿ ರೋಗಗಳನ್ನು ಪರಿಹರಿಸಿ ಬದುಕನ್ನ ಮಂಗಳಮಯಗೊಳಿಸಲಿ ಅಂತ ಪ್ರಾರ್ಥಿಸ್ತಾ ಇರುವ ಸಾಲನ್ನು ನಾವು ನೋಡಿದೆವು. ದೇಶತಃ ಕಾಲತಃ ಗುಣತಃ, ಎಲ್ಲ ಅವಸ್ಥೆಗಳಲ್ಲೂ ಅಚ್ಯುತನಾದವ, ಎಲ್ಲ ಪ್ರದೇಶದಲ್ಲೂ ಇದ್ದು ಎಚ್ಚರ ತಪ್ಪದವ ಅಚ್ಯುತ, ಎಲ್ಲ ಸ್ಥಾನಗಳಲ್ಲೂ ತಮ್ಮ ಅಸ್ತಿತ್ವದಿಂದ ಆ ಜಾಗದ ಅಗತ್ಯ ಅನಗತ್ಯಗಳನ್ನ ಮೀರಿ ಭಗವಂತ ತನಗೆ ಯಾವುದೂ ಯೋಚನೆ ಮಾಡದೆ ನಮಗೋಸ್ಕರ ಎಲ್ಲ ಮಾಡ್ತಿರ್ತಾನೆ. ಅಂಥವನಿಗೆ ನಾವು ಹೃದಯದಲ್ಲಿ ಸ್ಥಾನ ಕೊಡದೆ, ನಾವು ಕೊಡದೆ ಕೊಟ್ಟು ಅಂತ ಮಾತಾಡೋದು ಕೇವಲ ನಮ್ದೊಂದು ದಡ್ಡತನ ಅಷ್ಟೇ. ಅವನಿಗೆ ಆ ಸ್ಥಾನದಲ್ಲಿ ನಾವು ಶರಣಾಗಿ ಬಾಗಿ ರಕ್ಷಿಸುವ ಭಾರವನ್ನು ಅವನಿಗೆ ಬಿಟ್ರೆ ಬದುಕು ಸುಂದರವಾಗಿ ಕಾಣುತ್ತೆ ಅನ್ನೋದನ್ನ ಹೇಳಿದ ಹಾಗಾಯ್ತು. ನಾವು ನಿನ್ನೆ 14ನೆಯ ತನಕದ ಶ್ಲೋಕವನ್ನು ನೋಡಿದ್ವಿ. 15, 16 2 ಶ್ಲೋಕಗಳು ಬಾಕಿ ಇದೆ. ಅಖಿಲ ಜವಿ ನಿವಿಲಯ